ಬರ್ರಿ ಇವತ್ತು ಟೊಮ್ಯಾಟೊ ಮಜ್ಜಿಗೆ ತಂಬುಳಿ ಮಾಡೋಣಂತ. ಭಾಳ ರುಚಿ ಆಗ್ತೈತಿ. ಟೊಮ್ಯಾಟೊ ಮತ್ತು ಮಜ್ಜಿಗೆ ಕಾಂಬಿನೇಷನ್ ಭಾಳ ಚಂದ. ಇದು ಹೆಂಗೆ ಮಾಡೋದು ಅಂತ ನೋಡೋಣ. ಸುಡು ಅನ್ನಕ್ಕೆ ಭಾಳ ರುಚಿ ಆಗ್ತೈತೆ ರೀ ಇದು. ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣಂತ. ನಾ ಇಲ್ಲೇ ಟೊಮ್ಯಾಟೊ ಮೀಡಿಯಮ್ ಸೈಜ್ ತೊಗೊಂಡ್ರಿ, ಬೆಳ್ಳುಳ್ಳಿ, ಒಣ ಕೊಬ್ಬರಿ ಮತ್ತು ಎಳ್ಳ, ಒಣ ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಮತ್ತು ಶುಂಠಿ ಇದು ಹಿಂಗೆ ತೊಗೊಂಡಿನಿ ರೀ. ಇಲ್ಲಿ ಮಜ್ಜಿಗೆ ಕಡ್ದಿಟ್ಕೊಂಡೀನಿ. ಎಣ್ಣೆ ಒಗ್ಗರಣೆಗೆ ಖಾರದ ಪುಡಿ, ಸಾಸಿವೆ, ಜೀರಿಗೆ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ತಗೋರಿ. ಈಗೇನು ಮಾಡೋಣ, ಫಸ್ಟಿಗೆ ಒಗ್ಗರಣೆ ಹಾಕೊಂಬರೋಣಂತೆ. ಒಗ್ಗರಣೆಗೆ ನಾ ಇಲ್ಲಿ ಮಸಾಲೆ ಮಿಕ್ಸರ್ಗೆ ಹಾಕೊಳಕ್ಕೆ, ಇಲ್ಲಿ ರುಬ್ಕೊಳಕ್ಕೆ ಮಸಾಲೆ ರೆಡಿ ಮಾಡ್ಕೊಳಕತ್ತೀನಿ. ಮೊದಲಿಗೆ 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಈಗ ಅದಕ್ಕೆ ಸಾಸಿವೆ ಹಾಕ್ಕೊಂಡಿನಿ. ಸಾಸಿವೆ ಒಂದು ಸ್ವಲ್ಪ ಚಟಪಟ ಅಂದ್ಕೂಡಲೇ ನೆಕ್ಸ್ಟ್ ಜೀರಿಗೆ ಹಾಕೋರಿ. ಸಾಸಿವೆ ಜೀರಿಗೆ 2 ಸಿಡಿಬೇಕು. ಅಲ್ಲಿ ತನಕ ಚೆಂದಂಗೆ ಇದನ್ನು ಫ್ರೈ ಮಾಡ್ಕೊರಿ. ಎಲ್ಲ 2 ನೋಡಿ ಸಿಡಿಯಾಕತ್ತಾವು. ಹಿಂಗೆ ಸಿಡಿಯಾಕೆ ಚಾಲು ಮಾಡಿದ ಕೂಡಲೇ ಈಗೇನು ಮಾಡ್ತೀನಿ, ಕರಿಬೇವು ಸೊಪ್ಪು 1-2 ಕಡ್ಡಿ ಅಷ್ಟು ನಾ ಇಲ್ಲಿ ಕರಿಬೇವು ಬಿಡಿಸಿಟ್ಕೊಂಡಿದ್ದೆ, ಕರಿಬೇವು ಸೊಪ್ಪು ಹಾಕೊಳಕತ್ತೀನಿ ರೀ. ಅದು ಒಂದು ಸ್ವಲ್ಪ ಕೆಂಪಾಗಲಿ, ಅಲ್ಲಿ ತನಕ ಚೆನ್ನಾಗಿ ಬಾಡಿಸ್ರಿ. ಇದು ಭಾಳ ರುಚಿ ಕೊಡ್ತೈತೆ ರೀ ಇದು ಮಜ್ಜಿಗೆ ಮಾತ್ರ. ಕುಡಿಯೋಕ್ಕೂ ಹಂಗೆ ಮಸ್ತ್ ಅನ್ನಿಸ್ತೈತಿ ಊಟ ಆದಮೇಲೆ ಲಾಸ್ಟಿಗೆ. ಈಗ ಇಲ್ಲಿ ಮೆಣಸಿನ್ಕಾಯಿ ನಾನು 4 ಮೆಣಸಿನ್ಕಾಯಿ ತೊಗೊಂಡಿನಿ. ಮುರಿದು ಹಾಕ್ರಿ, ಹಂಗೆ ಹಾಕ್ಬೇಡ್ರಿ, ಸಿಡಿತಾವು ಚಟಪಟ ಅಂಥೇಳಿ ಮುರಿದು ಹಾಕ್ರಿ. ಖಾರದವು ಮೆಣಸಿನ್ಕಾಯಿ ಹಾಗಾಗಿ 3-4 ಅಷ್ಟೇ ತೊಗೊಂಡಿನಿ. ಈಗ ಇಲ್ಲಿ ಟೊಮ್ಯಾಟೊ ನಾನು ಹೇಳ್ದಂಗೆ 2 ಮೀಡಿಯಮ್ ಸೈಜ್ ಟೊಮ್ಯಾಟೊ ತೊಗೊಂಡಿದ್ದೆ. ಸಣ್ಣದಾಗ ಚಾಪ್ ಮಾಡೀನಿ ರೀ, ಅಂದರೆ ಲಘುನ ಬೇಯ್ತಾವೆ ಅಂಥೇಳಿ. ಪಟ್ನ ಬಂದುಬಿಡ್ತಾವೆ. ನೀವು ದೊಡ್ಡ ಅಂದ್ರೆ ಲಘು ಭಾಳತನ ಫ್ರೈ ಮಾಡಬೇಕಾಗ್ತೈತಿ. ಸೊ ಹಾಗಾಗಿ ನಾನು ಇಲ್ಲಿ ಸಣ್ಣಗೆ ಹೆಚ್ಕೊಂಡಿದ್ದೆ. ಈಗ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣಂತ. ನೆಕ್ಸ್ಟ್ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿನಿ. ಈಗ ಮಸಾಲೆಗೆ ಸ್ವಲ್ಪ ಹಾಕೊಳ್ಳೋಣ, ಆಮೇಲೆ ಒಗ್ಗರಣೆಗೆ ಅಷ್ಟು ಹಾಕೊಳಕ್ಕೆ ಬರ್ತೈತಿ. ಕೊತ್ತಂಬರಿ ಸೊಪ್ಪು ಅಷ್ಟು ಹಾಕ್ಕೊಂಡು ಅದು ರುಬ್ಕೋಬೇಕಾದ್ರೆ ಗಮ್ಮಂತ ವಾಸ ಚೆಂದ ಬರ್ತೈತಿ. ಸೊ ಹಾಗಾಗಿ ಈಗ ಇಲ್ಲಿ ನಾನು ನೆಕ್ಸ್ಟ್ ಕೊಬ್ಬರಿ ಹಾಕೊಳಕತ್ತೀನಿ. 2 ಸ್ಪೂನಷ್ಟು ಕೊಬ್ಬರಿ ಐತಿದು, ಒಣ ಕೊಬ್ಬರಿ ಐತಿ. ನೀವು ಹಸಿ ಕೊಬ್ಬರಿನೂ ಹಾಕೋಬೋದು, ಅದು ಭಾಳ ಚೆಂದ ಆಗ್ತೈತೆ ರೀ ಹಸಿ ಕೊಬ್ಬರಿನೂ. ಅಂದರೆ ಲಘುನ ಹಾಳಾಗ್ಬಿಡ್ತೈತಿ ಸಾಂಬಾರು ಮಜ್ಜಿಗೆ. ಸೊ ಹಾಗಾಗಿ ನಾನು ಇಲ್ಲಿ ಒಣದು ಹಾಕೊಳಕತ್ತೀನಿ. ನೀವು ಹಸಿದು ಹಾಕೊಳ್ಳೋದಿತ್ತಂದ್ರೆ ಹಸಿದು ಹಾಕ್ಕೊಂಡು ಪಟ್ನ ಅವಾಗ ಮುಗಿಸ್ಬೇಕಾಗ್ತೈತೆ ರೀ. ನೀವು ಇಟ್ಟು ತಿನ್ನಕ್ಕೆ ಬರೋಂಗಿಲ್ಲ ಸಾಂಬಾರು, ಅವಾಗ ಮುಗಿಸ್ಕೋಬೇಕಾಗ್ತೈತಿ. ಸೊ ಹಾಗಾಗಿ ನಾನು ಇಲ್ಲಿ ಒಣ ಕೊಬ್ಬರಿ ಹಾಕಿದ್ದೆ. ಹಾಕ್ಕೊಂಡು ಇದು ನೀಟಾಗಿ ಭಾಳ ಜೋರು ಉರಿ ಇಡಬೇಡ್ರಿ. ಕೊಬ್ಬರಿ ಹೊತ್ತು ಕೆಂಪಾದು ಅಂದರೆ ಹೊತ್ತಾವು ನೋಡ್ಕೊಂಡು ಸಣ್ಣ ಲೋ ಮೀಡಿಯಮಲ್ಲಿ ಇಟ್ಟು ನೀವು ಏನು ಮಾಡಬೇಕು, ಚೆಂದಾಗ ಫ್ರೈ ಮಾಡ್ಕೊರಿ. ಈಗೇನೈತಿ ಹಿಂಗೆ ಹಾಕ್ಕೊಳ್ತೀನಿ, 1/4 ಚಮಚದಷ್ಟು ಒಂದು ಸ್ವಲ್ಪ ಹಿಂಗೆ ಹಾಕ್ಕೊತೀನಿ. ಹಿಂಗೆ ಹಾಕ್ಕೊಂಡ್ರೆ ಹಿಂಗಿನ ಸ್ಮೆಲ್ಲು ಅಷ್ಟು ಭಾಳ ಚೆಂದ ಬರ್ತೈತೆ ರೀ ಮಜ್ಜಿಗೆ ಒಳಗೆ. ಸೊ ಹಂಗಾಗಿ ಇವನ್ನೆಲ್ಲ ಹಾಕ್ಕೊಂಡು ಈಗ ಇದೇನೈತಲ್ಲ ಎಲ್ಲ ಬಾಡಿ ಇಷ್ಟು ಏನು ಕಾಣಕತ್ತಲ್ಲ ಪ್ಯಾನ್ ಒಳಗೆ, ಅದು ಸ್ವಲ್ಪ ಆಗಬೇಕು. ಅಲ್ಲಿ ತನಕ ಏನು ಮಾಡಿರಿ, ಚೆಂದಾಗ ಕೈ ಬಿಡಲಾರ್ದಂಗೆ, ಯಾಕಂದ್ರೆ ಕೊಬ್ಬರಿ ಐತಿ, ಕೊಬ್ಬರಿ ಏನಾಗ್ತೈತಿ ಹೊತ್ತಿ ಬಿಡ್ತಾವೆ. ಸೊ ಹಾಗಾಗಿ ಕೈ ಬಿಡಬೇಡ್ರಿ. ಕೈ ಬಿಡಲಾರ್ದೆ ನೀಟಾಗಿ ಕ್ಲೀನಾಗಿ ಸಣ್ಣ ಉರಿಲೇ ಮಾಡ್ಕೊರಿ, ಅಂದರೆ ಚೆಂದ ಭಾಳ ಆಗ್ತೈತಿ ಇದು ಮಜ್ಜಿಗೆಗೆ ಮಸಾಲೆ. ಮತ್ತೀಗ ನಾನಿಲ್ಲಿ ಮೆಣಸು ಹಾಕ್ಕೊಳಕತ್ತೀನಿ. ಮೆಣಸು ನೀವು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ನಾನು ಆಲ್ರೆಡಿ ಮೆಣಸಿನ್ಕಾಯಿ ಹಾಕೀನಿ. ಸೊ ಹಾಗಾಗಿ ಒಂದು 3-4 ಮೆಣಸು ಕಾಳು ಅದು ಇದು ಮಸ್ತ್ ಬರ್ತೈತೆ. ಅದು ಮಜ್ಜಿಗೆ ಕುಡಿತದ್ರೆ ಗಂಟ್ಲೊಳಗೆ ಘಾಟ. ಸೊ ಹಾಗಾಗಿ ಸ್ವಲ್ಪ ತೊಗೊಂಡಿನಿ. ಈಗ ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ನೋಡ್ಕೊರಿ. ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟು ಉಪ್ಪು ಸೇರಿಸ್ಕೋಬೋದು. ಉಪ್ಪು ಸೇರಿಸ್ಕೊಂಡ್ರೆ ಈಗಂತೂ ಉಪ್ಪು ಹಾಕಿದ್ಮೇಲಂತೂ ತೀರಾ ಪಟ್ ಅಂತಲೇ ಇದು ಕಡಿಮೆ, ಇದು ಫುಲ್ ಸಾಫ್ಟ್ ಆಗಿಬಿಡ್ತೈತೆ ಟೊಮ್ಯಾಟೊ ಎಲ್ಲ. ಅಷ್ಟು ಚೆಂದ ಬೇಯ್ತೈತೆ ನೋಡಿರಿ, ಕಾಣ್ತಿರ್ಬೋದು ನಿಮಗೆ. ಈಗೆಲ್ಲ ಎಷ್ಟು ನೀಟಾಗಿ ಎಲ್ಲ ಬೆಂದೈತಿಲ್ಲ ರೀ. ಲಾಸ್ಟಿಗೆ ಏನೈತಿ, ಮೊದಲೇ ಬೆಲ್ಲ ಹಾಕಿದ್ರೆ ನೀರು ಬಿಡ್ತೈತಿ. ಲಾಸ್ಟಿಗೆ ಅಲ್ಲಿ 1 ಸ್ಪೂನಷ್ಟು ಆರ್ಗ್ಯಾನಿಕ್ದು ಪೌಡರ್ ಬೆಲ್ಲ ಇತ್ತು. ನೀವು ಯಾವುದೂ ಬೆಲ್ಲ ಹಾಕೋರಿ ನಡಿತೈತಿ. ಹಾಕ್ಕೊಂಡು ಈಗ ಇದನ್ನು ಮಿಕ್ಸರ್ ಮಾಡ್ಕೊಂಬಂದ್ಬಿಡೋಣಂತ ಮಸಾಲೆ ಎಲ್ಲ ಕೂಡಿ. ಈಗ ನಾ ಜಾರಿಗೆಲ್ಲ ಸ್ವಲ್ಪ ಆರಲಿ, ಬಿಸಿ ಸುಡುನ ಹಾಕಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಆರಿಂದ ಏನೈತಲ್ಲ ಎಲ್ಲ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು, ನೀರದು ಏನು ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸಣ್ಣಗನ ರುಬ್ಬ್ರಿ. ಅದನ್ನ ಟೊಮ್ಯಾಟೊ ಐತಿ ನೀರು ಬಿಡ್ತೈತಿ. ಸೊ ಹಾಗಾಗಿ ನೀಟಾಗಿ ಸಣ್ಣಗೆ ರುಬ್ಕೊಂಬರ್ರಿ. ಅದೇನು ಪಟ್ನ ಆಗ್ತೈತೆ ರೀ. ರುಬ್ಕೊಂಬಂದು ನಾ ಇಲ್ಲೇನು ಮಜ್ಜಿಗೆ ಏನು ಮಾಡಿದ್ನಿ, ನಾ ಇಲ್ಲಿ ಒಂದು ಸಣ್ಣ ಪ್ಯಾಕೆಟ್ ಬರ್ತದಲ್ಲ ಅದು ಫುಲ್ ತೊಗೊಂಡಿನಿ ರೀ ಮಜ್ಜಿಗೆ. ಇದೇನೈತಿ ಮಜ್ಜಿಗೆನೇ ಫುಲ್ ನೀಟಾಗಿ ಹಿಂಗೆ ಕಟ್ಟದು ಇಟ್ಕೋರಿ. ಅಂದರೆ ಗಂಟು ಇರಬಾರ್ದು, ಮಜ್ಜಿಗೆ ಒಡಕಿರಬಾರ್ದು, ನೀಟಾಗಿ ಕಟ್ತಿರಬೇಕು. ಹಂಗೆ ಕಟ್ಕೊಂಡು ಏನೈತಲ್ಲ ನಾನು ಮಸಾಲೆ ಏನು ಮಾಡ್ಕೊಂಬಂದಿದ್ದು ನೋಡಿರಿ. ಇದು ಮಸಾಲೆ ಏನೈತಲ್ಲ, ಈ ಮಸಾಲೆ ಏನು ಮಜ್ಜಿಗೆಗೆ ನಾವೀಗ ಮಿಕ್ಸ್ ಮಾಡೋದ್ರಿ. ಎಷ್ಟು ಚಂದ ಕಾಣತ್ತಂತಿಲ್ರಿ. ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಇದನ್ನೇನು ಮಾಡೋನು, ಚೆಂದಂಗೆ ಇದನ್ನು ಸ್ವಲ್ಪ ಕೈ ಆಡಿಸ್ಕೊಂಡು ಒಂದೊಂದು ಸಲ ಮಜ್ಜಿಗೆ ಕಟ್ಟಿದಿರ್ತದಲ್ರಿ, ಕಟ್ಟಿಲೆ ತೊಗೊಂಡು ಸ್ವಲ್ಪ ಮಜ್ಜಿಗೆ ಕಟ್ಟಿರಿ. ಅಂದರೆ ಚೆಂದಾಗಿ ಹೊಂದ್ತೈತಿ ಎಲ್ಲ ಮಸಾಲೆ ಮಜ್ಜಿಗೆ ಜೋಡಿ. ಸೊ ಹಾಗಾಗಿ 1-2 ನಿಮಿಷ ಕಟ್ಟಿರಿ. ಹಿಂಗೆ ಚೆಂದಂಗೆ ಕಟ್ಕೋರಿ. ಭಾಳ ಅಂದ್ರೆ ಭಾಳ ಚೆಂದ ಆಗ್ತಿದ್ದು ನೋಡ್ಬೋದು. ಈಗೆಲ್ಲ ಎಷ್ಟು ಚೆಂದ ಹೊಂದ್ಕೊಂಡೈತಿ. ನಾನು ತೋರಿಸ್ತೀನಿ ನಿಮ್ಗೆ ಚಮಚಲ್ಲಿ ಮಸಾಲೆ ಎಲ್ಲ ಎಷ್ಟು ಚೆಂದ ಹೊಂದೈತಿಲ್ಲ ರೀ.
ಈಗ ಇದಕ್ಕೆ ಪಟ್ ಅಂತಂದು ಅದೇ ಸೇಮ್ ಪ್ಯಾನ್ಲೇ ಒಗ್ಗರಣೆ ತೊಗೊಂಬಂದ್ಬಿಡೋದಂತ ಬರ್ರಿ. ಈಗ ನಾ ಇಲ್ಲಿ ಒಗ್ಗರಣೆಗೆ ಮತ್ತೊಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳಕತ್ತೀನಿ. ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಹಾಕೋರಿ, ಒಂದು ಸ್ವಲ್ಪ ಜೀರಿಗೆ ಹಾಕೋರಿ. ಮಾಮೂಲು ಒಗ್ಗರಣೆ ಹಿಂಗೆ ತೊಗೋತೀರಲ್ರಿ ಸೇಮ್ ಹಂಗೆ ಒಗ್ಗರಣೆ ತೊಗೊಳೋದು. ಈಗ ಜೀರಿಗೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಎರಡು ಹಾಕ್ಕೊಂಡು ಎರಡು ಒಂದು ಸ್ವಲ್ಪ ಚಟಪಟ ಒಗ್ಗರಣೆ ಯಾವಾಗಲೂ ಅಷ್ಟೇ ಚಟಪಟ ಸಿಡಿದ್ರನ್ನ ಅವು ಕಂಪು ಚಂದ. ಈಗೇನೈತಿ ನಾ ಇಲ್ಲಿ ಬೆಳ್ಳುಳ್ಳಿನ ಒಂದು 8ರಿಂದ 10 ನಮ್ಮದು ಸಣ್ಣ ಸಣ್ಣ ಬರ್ತಾವಲ್ರಿ ಬೆಳ್ಳುಳ್ಳಿ, ಅವನ್ನ ಏನು ಮಾಡೀನಿ ಬಿಡಿಸಿ ಸಣ್ಣಗೆ, ನೀವು ಇಟ್ಕೊಂಡ್ರು ನಡೀತೈತಿ, ನಾನು ಇಲ್ಲಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ರೀ, ಅವನ್ನ ಹಾಕ್ಕೊಳಕತ್ತೀನಿ. ಬೆಳ್ಳುಳ್ಳಿ ಅವು ಸಣ್ಣ ಸಣ್ಣ ಕಟ್ ಮಾಡಾಕೊಂಡ್ರೆ ಅವು ಫ್ರೈ ಆಗ್ತಾವಲ್ಲ ಭಾಳ ಚಂದ ಅನ್ನಿಸ್ತಾವ್ರಿ ಮಜ್ಜಿಗೆ ಒಳಗೆ ಬಾಯಾಗಿ ಸಿಕ್ತಂದ್ರೆ. ಸೊ ಹಾಗಾಗಿ ನಾನು ಇಲ್ಲಿ ಕಟ್ ಮಾಡಿ ಹಾಕ್ಕೊಂಡಿನಿ. ಈಗ 2 ಕಡ್ಡಿ ಅಷ್ಟು ಏನೈತಿ ಕರಿಬೇವು ಸೊಪ್ಪು ಹಾಕ್ಕೊಳ್ಳೋಣಂತ. ಎಲ್ಲ ಕೂಡಿ ಚಟಪಟ ಒಂದು ಸ್ವಲ್ಪ ಫ್ರೈ ಆದ ಕೂಡಲೇ ಈಗ ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಏನೈತಲ್ಲ 1-2 ಮೆಣಸಿನ್ಕಾಯಿನ ಕಟ್ ಮಾಡಿ ಒಗ್ಗರಣೆಯಾಗ ಹಾಕಾಕತ್ತೀನಿ ರೀ. ಈಗ ನಾವು ನೆಕ್ಸ್ಟ್ ಏನು ಹಾಕೊಳ್ಳೋಣಪ್ಪ ಅಂತಂದರೆ ಇಲ್ಲಿ ಎಳ್ಳು ತೊಗೊಂಡಿನಿ ರೀ, 1 ಚಮಚದಷ್ಟು ಎಳ್ಳು ಹಾಕೊಳ್ಳೋಣಂತ. ಎಳ್ಳು ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಬಿಡ್ರಿ. ಅದೇನು ಬಿಸಿ ಐತಲ್ಲ ಎಣ್ಣೆ ಒಳಗನೆ ಎಣ್ಣೆ ಚಟಪಟ ಅವು ಎಳ್ಳು ಸಿಡಿತಾವು ಇಲ್ಲ ಹೊತ್ತು ಬಿಡ್ತಾವೆ. ಸೊ ಹಾಗಾಗಿ ಮತ್ತು 1/4 ಅಷ್ಟು 1/4 ಚಮಚದಷ್ಟು ಇಲ್ಲಿ ಏನು ಮಾಡೋಣ ನಾವು ಹಿಂಗೆ ಹಾಕೊಳ್ಳೋಣಂತ. ಎಲ್ಲ ಹಾಕ್ಕೊಂಡು ನೀಟಾಗಿ ಅವು ಸ್ವಲ್ಪ ಕೆಂಪಾಗಲಿ ಎಳ್ಳು ಅಲ್ಲಿ ತನಕ ಹಿಂಗೆ ಕೈ ಆಡಿಸ್ಕೊತಾ ಇರ್ರಿ. ಅದಾದಮೇಲೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳಕತ್ತೀನಿ ರೀ. ನಾನು ಸಣ್ಣದಾಗಿ ಚಾಪ್ ಮಾಡಿ ನೀಟಾಗಿ ಸ್ವಚ್ಛ ಮಾಡಿ ತೊಳೆದು ಇಟ್ಕೊಂಡಿದ್ದೆ. ಈ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈಗ ಏನೈತಿ ಚೆಂದಂಗೆ ನೀಟಾಗಿ ಎಲ್ಲ ಕೂಡಿ ಕಾಣುತ್ತೆ. ಗ್ಯಾಸ್ ಆಫ್ ಐತಿ, ಬಟ್ ಸ್ಟಿಲ್ ಆದರೂ ನೋಡಿ ಎಷ್ಟು ಚಂದ ಫ್ರೈ ಆಗತ್ತೈತೆ ಅದು. ಈಗೇನೈತಲ್ಲ ಮಸಾಲಿನ ತೊಗೊಂಬಂದು ಇಲ್ಲಿ ಏನು ಮಜ್ಜಿಗೆ ಮಾಡಿ ಇಟ್ಕೊಂಡಿದ್ದಲ್ಲ ರೀ ನಾವು ಆಗಳ ಕಟ್ಟದ, ಆ ಮಜ್ಜಿಗೆ ಒಳಗೆ ಏನೈತಿ ಮಸಾಲಿನ ಮಿಕ್ಸ್ ಮಾಡ್ಕೊಳ್ಳೋಣಂತ್ರಿ. ಅಷ್ಟ ಮುಗೀತ್ರಿ. ಎಷ್ಟು ಪಟ್ನ ಆತಿಲ್ಲ ರೀ, ಲಗು ಲಗು ಭಾಳ ಫಾಸ್ಟ್ ಆಗ್ತೈತ್ರಿ, ಅಷ್ಟು ರುಚಿ ಕೊಡ್ತೈತಿ. ಭಾಳ ಅಂದ್ರೆ ಭಾಳ ಚಂದ ಆಗ್ತೈತಿ ತಂಬುಳಿ. ಮಸ್ತ್ ಇರ್ತದೆ, ಮಸ್ತ್ ಟೊಮ್ಯಾಟೊ ವಿತ್ ಇದ್ರ ಮಜ್ಜಿಗೆ ಕಾಂಬಿನೇಷನ್ನು ಭಾಳ ಚಂದ ಆಗ್ತೈತಿ ತಂಬುಳಿ. ಒಮ್ಮೆ ಮಾಡ್ಕೋರಿ, ಸುಡು 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 ಅನ್ನಕ್ಕೆ ಇರಬೇಕು, ಭಾಳ ಅಂದ್ರೆ ಭಾಳ ಮಸ್ತ್ ರೀ. ಆಮೇಲೆ ಲಾಸ್ಟಿಗೆ ಊಟ ಆದ್ಮೇಲೆ ಕುಡಿಯೋಕ್ಕೂ ಭಾಳ ಚಂದ ಅನಿಸ್ತೈತಿ ಇದು. ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋನು ನೋಡ್ರಿ ಎಷ್ಟು ಚಂದ ತಯಾರಾತಿಲ್ಲ ರೀ. ಕಾಣಕ್ಕೆ ಎಷ್ಟು ಮಸ್ತ್ ಅನಿಸ್ತತಿಲ್ಲ ರೀ ನೋಡ್ರಿ. ಈಗ ಮಸ್ತ್ ಆಗ್ತೈತಿ. ಮಜ್ಜಿಗೆ ನೋಡ್ಕೋರಿ, ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕಷ್ಟು ತಿಕ್ನೆಸ್ ಮಾಡ್ಕೊರಿ. ನಾನು ಸ್ವಲ್ಪ ತಿಕ್ಕ ಮಾಡ್ಕೊಂಡಿನಿ ಅನ್ನಕ್ಕೆ ಜೊತೆ. ಹಿಂಗೆ ತೀರಾ ಕುಡಿಬೇಕು ಅನ್ನಂಗಿದೆ ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊರಿ. ಹಿಂಗೆ ಅನ್ನದ ಜೋಡಿ ಹೊಂದಬೇಕಲ್ರಿ. ಸೊ ಹಾಗಾಗಿ ಸ್ವಲ್ಪ ತಿಕ್ನೆಸ್ ಇರಲಿ. ಟೊಮ್ಯಾಟೊ ಅದು ರುಬ್ಬಿ ಹಾಕಿರ್ತೀವಿ, ಅದು ಒಂದು ಸ್ವಲ್ಪ ತಿಕ್ನೆಸ್ ಕೊಡ್ತೈತಿ. ನೋಡಿಕೊಂಡು ನೀರಾದರೂ ಚಲೋ ಅನ್ಸಂಗಿಲ್ಲ ರೀ, ಮಜ್ಜಿಗೆ ಒಂದು ಸ್ವಲ್ಪ ಗಟ್ಟಿನೇ ಬೇಕು. ನಾನು ನೋಡಿಲ್ಲ ಹುಗ ಹೊಂಟೈತಿ, ಸುಡು 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 ಅನ್ನ ಮಾಡ್ಕೊಂಡಿನಿ. ಅನ್ನಕ್ಕೆ ನಾ ಇಲ್ಲಿ ಮಜ್ಜಿಗೆ ಇದು ತಂಬುಳಿ ಮಜ್ಜಿಗೆ ಹಾಕ್ಕೊಂಡು ಟೊಮೆಟೊ ತಂಬುಳಿದು ಹಾಕ್ಕೊಂಡು ತಿನ್ನಕ್ಕೆ ರೆಡಿಯಾಗಿನಿ. ಈಗ ಟೇಸ್ಟ್ ಮಾಡೋಣ ಅಂತ ಹೆಂಗಾಗೈತೆ ಅಂತ ನೋಡೋಣ ಅಂತ ಮಾಡ್ಕೋರಿ. ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತಿ. ಮಕ್ಳಿಗಂತೂ ಬಿಸಿ 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 ಚಂದ ಅನಿಸ್ತದೆ ತಿನ್ನಕ್ಕೆ. ಒಂದು ಸ್ವಲ್ಪ ಉಪ್ಪಿನಕಾಯಿ ಇತ್ತಂದ್ರೆ ಮಜ್ಜಿಗೆ ಜೋಡಿ ಅನ್ನ ಮಜ್ಜಿಗೆ ಅಥವಾ ಅನ್ನ ಮೊಸರು ಜೋಡಿ ಉಪ್ಪಿನಕಾಯಿ ಕಾಂಬಿನೇಷನ್ ಬೆಸ್ಟ್ ಕಾಂಬಿನೇಷನ್ ರೀ. ಅದ್ರ ಜೋಡಿ ನಾನು ಇಲ್ಲೊಂದು ಮೆಣಸಿನ ಹಪ್ಪಳ ಕರ್ಕೊಂಡಿದ್ದೆ ರೀ. ಏನು ಚಂದ ಅನಿಸ್ತತಿಲ್ಲ ರೀ ಕಾಂಬಿನೇಷನ್. ಹೋಪ್ ಎಲ್ಲರಿಗೂ ಇಷ್ಟ ಆಗಿರ್ತಂತ ತಿಳ್ಕೊತೀನಿ. ನೀವು ಎಲ್ಲರೂ ಟ್ರೈ ಮಾಡಿ. ಹಿಂಗೆ ನೋಡ್ಕೋತೀರಿ. ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.